ಸ್ಮಾರ್ಟ್ ಸಿಟಿ ಮಂಗಳೂರಿನ ಮುಂದುವರಿದ ಡ್ರೈನೇಜ್ ವೆಟ್ವೆಲ್ಗಳ ಬೇಟೆಯ ನೆಕ್ಸ್ಟ್ ಎಪಿಸೋಡ್ ಇದು. ನಾವೀಗ ನೋಡಿ, ಈಗ ಮಹಾನಗರ ಪಾಲಿಕೆ ಮಂಗಳೂರು ವೆಟ್ವೆಲ್ ನಂಬರ್ 1 ರೇಚಕ ಸ್ಥಾವರ ಸೊರತ್ಕಲ್ಲಲ್ಲಿ ಬಂದಿದ್ದೀವಿ. ಇದೊಂದು ಮಹಾ ದುರಂತ, ಚೆರ್ನೋಬಿಲ್ ಅಣು ದುರಂತದ ಮುಂದಿನ ಭಾಗ. ಮಂಗಳೂರಿನ ಏನು ಸ್ಮಾರ್ಟ್ ಸಿಟಿಯ ಡ್ರೈನೇಜ್ಗಳು, ಕುಡಿಯುವ ನೀರಿನ ಮೂಲ ಇರ್ಬೋದು, ಆಚೆ ಕಡೆ ಪಲ್ಗುಣಿ ನದಿ ಇರ್ಬೋದು, ಅಥವಾ ನೇತ್ರಾವತಿ ನದಿ ಇರ್ಬೋದು, ಎಲ್ಲ ಸೇರ್ಕೊಂಡು ಮುಂದಿನ ಭಾಗ ಇದು ಸಾಂಪ್ರದಾಯಿಕವಾಗಿ ಮೀನು ಹಿಡಿತಕ್ಕಂಥ ಖಂಡಿಗೆ ನದಿ. ಅಂದ್ರೆ ಇದು ಇಲ್ಲಿ ಜಾತ್ರೆ ಆಗುತ್ತೆ. ಇದು ಕಟೀಲ್ನ ನಂದಿ ನದಿ ಒಂದು ಭಾಗ. ಈ ಭಾಗದಲ್ಲಿ ಯಾವ ರೀತಿಯ ಒಂದು ವೆಟ್ವೆಲ್ನ ಅಸಮರ್ಪಕ ಒಂದು ಮ್ಯಾನೇಜ್ಮೆಂಟ್ ಇಂದ ಅಥವಾ ಕಳಪೆ ಕಾಮಗಾರಿ ಇರ್ಬೋದು ಅಥವಾ ಅವೈಜ್ಞಾನಿಕ ಯೋಜನೆಗಳಿಂದ ಯಾವ ರೀತಿ ಇಡೀ ನದಿಯೇ ಮಲಿನ ಆಗ್ತಾ ಇದೆ, ಪರಿಸರಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಈ ವೆಟ್ವೆಲ್ ಅಲ್ಲಿ ಇವತ್ತು ಬಂದ್ವಿ. ಇಲ್ಲಿ ಒಂದು ಜನರೇಟರ್ ಇಲ್ಲ. ಪವರ್ ಕಟ್ ಆದ ದಿವಸ ಏನಾಗೋ ಅದನ್ನ ಕೇಳಿದ್ವಿ. ಪವರ್ ಕಟ್ ಆದ ದಿವಸ ಆ ಡ್ರೈನೇಜ್ ನೀರು ಓವರ್ಫ್ಲೋ ಆಗಿ ಈ ಚರಂಡಿಗಳ ಮುಖಾಂತರ ನಂದಿನಿ ನದಿಗೆ ಸೇರುತ್ತೆ, ಹೊಳೆ ಸೇರುತ್ತೆ. ಸೊ ಪವರ್ ಕಟ್ ಯಾಕೆ ಇಷ್ಟಿಷ್ಟು ಕೋಟಿಗಟ್ಟಲೆ ಖರ್ಚು ಮಾಡತಕ್ಕಂಥ ಸರ್ಕಾರ ಈ ವೆಟ್ವೆಲ್ಗಳಲ್ಲಿ ಪವರ್ ಕಟ್ ಆಗಕ್ಕೆ ಯಾಕೆ ಬಿಡುತ್ತೆ? ಅಲ್ಲಿ ಒಂದು ಜನರೇಟರ್ ವ್ಯವಸ್ಥೆಯನ್ನು ಯಾಕೆ ಮಾಡಲ್ಲ? ನೋಡಿ, ಒಂದು ನಾನ್ ಟೆಕ್ನಿಕಲ್ ಪರ್ಸನ್ ಒಬ್ಬ ಇದ್ದಾನೆ, ಪಾಪ ಲೇಮ್ಯಾನ್, ಏನು ಗೊತ್ತಿಲ್ಲ ಅವನಿಗೆ, ಒಬ್ಬ ಇದ್ದಾನೆ. ಮತ್ತೆ ಅಲ್ಲಿ ಆ ನಾವು ಬುಕ್ ಅನ್ನು ನೋಡಿದ್ವಿ. ಆ ಬುಕ್ ಅಲ್ಲಿ ಯಾವ ಫಸ್ಟ್ ಸೆಕೆಂಡ್ ಥರ್ಡ್ 3 ಪಂಪ್ ಇದೆ, ಅದ್ರಲ್ಲಿ 1 ಪಂಪ್ ಹಾಳಾಗಿದೆ ಅಂತ, 2 ಪಂಪ್ ರನ್ನಿಂಗ್ ಇದೆ ಅಂತ ಹೇಳ್ತಾ ಇದ್ದಾನೆ. ಯಾವ್ಯಾವ ಪಂಪು ಯಾವ್ಯಾವ ಟೈಮಲ್ಲಿ ರನ್ನಿಂಗ್ ಆಗಿದೆ ಅದು ಆ ಡೇ ಬುಕ್ ಅಲ್ಲಿ ಏನೂ ಇಲ್ಲ. ಸುಮ್ಮನೆ ನಾಮಕಾವಗೋಸ್ಕರ ಒಂದು ಡೇ ಬುಕ್ ಮೇಂಟೈನ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿಯ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಇಲ್ಲಿಯ ಇಂಜಿನಿಯರ್ಗಳು ನಗರ ಪಾಲಿಕೆಯಲ್ಲಿ ಏನು ನಿಮ್ಮ AC ಕಾರ್ ಬಿಟ್ಟು ಕೆಳಗಡೆ ಇಳಿಯುವುದಿಲ್ವಾ, ನೀವು AC ಚೇಂಬರ್ ಬಿಟ್ಟು ಕೆಳಗಡೆ ಇಳಿಯುವುದಿಲ್ಲ? ಯಾಕೆ ಇಲ್ಲಿ ಬಂದು ನೀವೊಂದು ಸೈನ್ ಹಾಕಿ ಹೋಗಿಯಲ್ಲ? ಇಲ್ಲಿ ಎಲ್ಲ ಚೆಕ್ ಮಾಡಿದ್ದು ಪ್ರತಿ ವಾರಕ್ಕೆ 2 ಸರಿ ನೀವು ಬಂದಿಲ್ಲಿ ಚೆಕ್ ಮಾಡಬೇಕು. ನಗರ ಪಾಲಿಕೆ ಇಂಜಿನಿಯರ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಯಾರು ಈ ನಮ್ಮ ಡ್ರೈನೇಜ್ ಮೇಂಟೈನ್ ಮಾಡ್ತಕ್ಕಂಥ ಎನ್ವೈರ್ಮೆಂಟ್ ಇಂಜಿನಿಯರ್ಗಳು ಯಾರಿದ್ದಾರೆ, ನೀವು ಅಲ್ಲಿ ನಗರ ಪಾಲಿಕೆಯಲ್ಲಿ ಕೂತ್ಕೊಂಡ್ರೆ ಆಗುದಿಲ್ಲ ಸ್ವಾಮಿ. ನೀವು ಸ್ವಲ್ಪ ಇಲ್ಲಿ ಬನ್ನಿ. ಇಲ್ಲಿ ಬಂದು ನಿಮ್ಗೊಂದು ಪ್ರತಿ ದಿವಸ ನಮ್ಮ ನಗರ ಪಾಲಿಕೆಯ ಕಮಿಷನರಿಗೆ ಮತ್ತೆ DC ಗಳಿಗೆ ನನ್ನ ಮೂಲಕ ಹೇಳೋದಿಷ್ಟೇ, ಒಂದು ಆರ್ಡರ್ ಮಾಡಿ, ಎಲ್ಲ ಅವರು ಸೈನ್ ಬೇಕು. ಇಲ್ಲಿ ಯಾವನಲ್ಲ ಏನೋ ಹೆಚ್ಚು ಕಮ್ಮಿ ಆದ ತಕ್ಷಣ ಯಾವನೊಬ್ಬ ಪಾಪದವನ್ನ ಔಟ್ಸೋರ್ಸ್ ಪರ್ಸನ್ ಮೇಲೆ ಕ್ರಮ ಕೈಗೊಳ್ಳುವಂತದ್ದಲ್ಲ. ಲಕ್ಷ ಸಂಬಳ ತಕ್ಕೊಳ್ತಕ್ಕಂಥ ಕಾರು ಜೀಪ್ ತಕ್ಕೊಳ್ತಕ್ಕಂಥ ದೊಡ್ಡ ಇಂಜಿನಿಯರ್ಗಳಿದ್ದಾರಲ್ಲ, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಸೈನ್ ಹಾಕ್ಬೇಕು. ಪ್ರತಿ ವಾರಕ್ಕೆ ಒಮ್ಮೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ DD ಇರ್ಬೋದು, ಅವನ ಅಂಡರ್ ಆಫೀಸರ್ಗಳು ಇರ್ಬೋದು, ಅವ್ರು ಬಂದು ಇಲ್ಲಿ ಚೆಕ್ ಮಾಡ್ಬೇಕು ಸರಿಯಾಗಿ ನಡೀತಾ ಇದೆಯಲ್ಲ ಅಂತ. ಹೀಗೆ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತ ನೀವು ರಿಪೋರ್ಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಜನಗಳು ಸಾಂಕ್ರಾಮಿಕ ರೋಗಗಳಿಂದ ನರಳತಕ್ಕಂಥ ಮತ್ತೆ ಪರಿಸರ ಹಾಳಾಗ್ತಕ್ಕಂಥ, ಬಾವಿ ನೀರು ಹಾಳಾಗ್ತಕ್ಕಂಥ ಈ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನೀವು ಎಲ್ಲೆಲ್ಲಿ ನಗರಕ್ಕೆ ನೀವು ಲೇಔಟ್ ಕೊಡ್ತಾ ಇದ್ರಿ ಎಲ್ಲ ಭಾಗದಲ್ಲೂ ಇದೆ ಮುಂದೆ. ಈಗ ಖಂಡಿಗೆ ಚೇಳಾರು ಧರ್ಮರಸು ಶ್ರೀ ಉಳ್ಳಾಯ ದೇವಸ್ಥಾನದ ಎದುರುಗಡೆ ಇದ್ದೀನಿ. ಇದು ಎದುರುಗಡೆ ಹರಿತಕ್ಕಂಥದ್ದೇ ನಂದಿನಿ ನದಿ. ನಮ್ಮ ಕಟೀಲ್ನಿಂದ ಬಂದು ಹರಿತಕ್ಕಂಥ ನಂದಿನಿ ನದಿ ಇಲ್ಲಿಂದ ಮುಂದೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಈ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಖಂಡಿಗೆ ಜಾತ್ರೆ ನಡೆಯುತ್ತೆ. ಇಲ್ಲಿ ಮೀನು ಹಿಡಿತಕ್ಕಂಥ ಜಾತ್ರೆ, ಅದನ್ನ ಪ್ರಸಾದ ಅಂತ ತಕೊಂಡು ಹೋಗ್ತಾರೆ. ಇಲ್ಲಿ ಬೆಳ್ತಂಗಡಿಯಿಂದ ಹಿಡಿದು ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ತಮ್ಮ ಹರಕೆಯನ್ನು ತೀರಿಸ್ಕೊಳ್ಳಿಕ್ಕೆ, ಮತ್ತೆ ಆಲಡೆ ಸೇವೆ ಕೂಡ ಇಲ್ಲಿ ನಡೆಯುತ್ತೆ. ಸಿರಿ ಸೇವೆ ಅಂತ ಕರಿತೀವಿ, ಅಂತ ಸೇವೆ. ಇವತ್ತು ನಮ್ಮ ತುಳುನಾಡಿನಲ್ಲಿ ಇಂಥ ಹಲವಾರು ದೈವಸ್ಥಾನಗಳು ತಮ್ಮ ಕಾರಣಿಕತನದಿಂದ ಆ ಭಾಗದ ಜನರ ಒಂದು ಒಂದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಇದ್ದಾರೆ. ಇತ್ತೀಚೆಗೆ ನೀವು ನೋಡ್ಬೋದು, ಇಲ್ಲಿ ಈ ಪ್ರಕೃತಿಯ ವಿಕೋಪಗಳ ಜೊತೆಗೆ ದೈವಗಳ ಒಂದು ವಿಕೋಪಕ್ಕೂ ಅಂದ್ರೆ ಕೋಪಕ್ಕೂ ಕೂಡ ಇಲ್ಲಿಯ ಸುತ್ತಮುತ್ತ ಪರಿಸರ ತುತ್ತಾಗ್ತಾ ಇದೆ ಎನ್ನುವುದಕ್ಕೆ ಮೊನ್ನೆಷ್ಟೇ ನೋಡಿ, ಇಲ್ಲಿ ಒಂದು ರಥ ಕೂಡ ಮುರಿದು ಬಿದ್ದಿದ್ದ ವಿಡಿಯೋ ಎಲ್ಲ ನೀವು ನೋಡಿದ್ದೀರಿ. ರಥ ಮುರಿದು ಬಿದ್ದಿರುವಂಥದ್ದು ಜಾತ್ರೆಯಲ್ಲಿ. ಇದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋದ್ರೆ ಏನೋ ನಮ್ಮ ದೈವ ಮುಂದಿದೆ, ಏನೋ ಇಲ್ಲಿ ವಿಪತ್ತುಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ದೈವಗಳು ಅಥವಾ ಈ ಭಾಗ ತುಳುನಾಡು ಏನು ನಮ್ಮ ಪರಶುರಾಮ ಸೃಷ್ಟಿ ಅಂತ ಏನು ಕರಿತೀವಿ, ಈ ತುಳುನಾಡಿಗೆ ಆಪತ್ತು ಬರ್ತಾ ಇದೆ. ಈ ಆಪತ್ತು ಯಾರಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಇದಕ್ಕೆ ಬೇರೆ ಯಾರು ಆಪತ್ತು ಮಾಡ್ತಾ ಇಲ್ಲ, ನಮ್ಮವರೇ ಇಲ್ಲಿಯ ಜನರೇ. ನಾವು ನಮ್ಮ ಹಿರಿಯರು ಬೆಳೆದಂತ ನಾಡು, ನಮ್ಮ ಹಿರಿಯರು ಇಲ್ಲಿ ಭಕ್ತಿ ಭಾವದಿಂದ ಬಾಳಿ ಬದುಕಿದಂತ ಬೀಡು. ಇಂಥ ನಾಡಿಗೆ ನಾವು ಗಲೀಜನ್ನ, ಇಲ್ಲಿಯ ಪ್ರಕೃತಿಯನ್ನ ಹಾಳು ಮಾಡುವುದು, ಕಾಡನ್ನ ಕಡಿಯೋದು, ನದಿಗೆ ವಿಷ ಹಾಕುವುದು, ಟಾಯ್ಲೆಟ್ ನೀರನ್ನ ನದಿಗೆ ಬಿಡುದು, ಇಂಥದ್ನೆಲ್ಲ ಮಾಡಿ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಅಂತ ಒಂದು ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಈ ಚೇಳಿಯಾರು, ಈ ನಂದಿನಿ ನದಿ ಇವತ್ತು ಕೊಳೆತು ನಾರ್ತಾ ಇದೆ, ವಾಸನೆ ಬರ್ತಾ ಇದೆ. ಕಟೀಲಿಂದ ಹರಿದು ಬರ್ತಕ್ಕಂಥ ಇಂಥ ಪವಿತ್ರ ನದಿ. ಈ ಒಂದು ಕುರಿತು ಇಲ್ಲಿಯ ಸ್ಥಳೀಯರು ನಮ್ಮ ಜೊತೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ತೆ, ನಾನು ಸುಕೇಶ್ ಅಂತ. ಈ ಖಂಡಿಗೆಯ
ಪರಿಸರದವನೇ. ಇದರ ಇತಿಹಾಸ ಅಂದ್ರೆ ನಮ್ಗೆ ನನ್ನ ಅಜ್ಜನವರು ಹೇಳಿದ ಕಥೆಯ ಪ್ರಕಾರ ಇದು 7 ಕಡಲು ಅಂದ್ರೆ ಕಡಲಿನಿಂದ ಬಂದಂತ ದೈವ. ಇದು ಕಡಲಿನಿಂದ ಬಂದು ಸಾರಂತಾಯ ಗರೋಡಿ ಸಸಿತ್ಲಿನಲ್ಲಿ ಅಲ್ಲಿ ನಿಂತು ಅಲ್ಲಿಂದ ಮುಂದೆ ಸಾಗಿಕೊಂಡು ಬರುವಾಗ ಇಲ್ಲಿ ಮೊಗವೀರ ಜನಾಂಗದವರು ಮೀನು ಹಿಡಿತಾ ಇದ್ರು. ಅವರಲ್ಲಿ ಬಂದು ಇವರ ಉಳ್ಳಾಯದವ ಕೇಳಿದಾಗ ಇಲ್ಲಿ ಸಂಪಾದ ಜಾಗ ಎಲ್ಲಿ ಉಂಟಂತ ಕೇಳಿದಾಗ ಖಂಡೇವು ಇದೆ ಅಂತ ಹೇಳಿ ಆ ಜಾಗವನ್ನು ತೋರಿಸಿದ್ದಕ್ಕ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಮೀನು ಹಿಡಿಯುವ ಜಾತ್ರೆ ಕೂಡ ಮೊಗವೀರ ಸಮಾಜದವರಿಗೆ ಸಿಕ್ಕಿದಕ್ಕೋಸ್ಕರ ಮೀನು ಹಿಡಿಯುವ ಜಾತ್ರೆ ಕೂಡ ನಡೀತಾ ಉಂಟು. ಮೀನು ಹಿಡಿಯುವ ಜಾತ್ರೆ ಇದಕ್ಕಿಂತ ಮೊದಲು 5,000-6,000 ಜನ ಸೇರಿಕೊಂಡು ನಡೀತಿದ್ದ ಜಾತ್ರೆ. ಆದ್ರೆ ಈಗ ಯಾರು ಇಳಿಯದಂತ ಆಗಿದೆ ಈ ನದಿಯ ಪರಿಸ್ಥಿತಿ. ಇದರ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ಮಾಡಿದೆ, ಎಲ್ಲ ಇದಕ್ಕೆ ಕಂಪ್ಲೇಂಟ್ ಕೊಡ್ತೀವಿ. ಯಾರಿಂದಲೂ ಏನು ಇದು ಬರ್ತಾ ಇಲ್ಲ. ಇಲ್ಲಿ ಎಲ್ಲ STP ಗಲೀಜು ನೀರು ಎಲ್ಲ ಬಿಟ್ಟು ಇದಕ್ಕೆ ನೀರು ಬಿಡ್ತಾ ಇದ್ದಾರೆ. ನೋಡಿ, ಪ್ರತಿದಿನ ಆವಾಗ ಪತ್ರಿಕೆಯಲ್ಲಿ ಟಿವಿ ಚಾನೆಲ್ಗಳಲ್ಲಿ ಬರ್ತಾ ಇತ್ತು. ಒಂದು 2-3 ವರ್ಷಗಳ ಹಿಂದೆ ಸುತ್ತಮುತ್ತಲು ಸುಮಾರು 5,000ಕ್ಕೆ ಹೆಚ್ಚು ಜನ ಬಂದು ಈ ಕಂಡಿಗೆ ಇದೆ ಈ ಹೊಳೆಯಲ್ಲಿ, ಈ ನಂದಿನಿ ಹೊಳೆಯಲ್ಲಿ, ಕಂಡಿಗೆ ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥ ಈ ಹೊಳೆಯಲ್ಲಿ ಮೀನನ್ನ ಹಿಡ್ತಕ್ಕಂಥ, ಅದನ್ನ ಪ್ರಸಾದ ರೂಪದಲ್ಲಿ ತಕೊಂಡು ಹೋಗ್ತಕ್ಕಂಥ ಒಂದು ಜಾತ್ರೆ ನಡೀತಾ ಇತ್ತು. ಆದ್ರೆ ಇವತ್ತು ಒಬ್ಬ ಇಲ್ಲಿ ನೀರಿಗೆ ಇಳಿದಂತ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ನೈಟ್ರೋಜನ್ ಕಂಟೆಂಟ್ಸ್ ಇರ್ಬೋದು ಅಥವಾ ಈ ಬಯೋ ತ್ಯಾಜ್ಯಗಳೇನಿರ್ಬೋದು, ಯಾವ ರೀತಿ ಅದರಿಂದಾಗಿ ಏನು ಕಳೆಗಳು ಹುಟ್ಕೊಂಡಿವೆ. ಇದು ಅಡಿಗಡೆ ಹೋದ್ರೆ ಮ್ಯಾನ್ವಲ್ ಇದು ಡ್ರೈನೇಜ್ ಸಾಧಾರಣ 8 ಫೀಟ್ ಡ್ರೈನೇಜ್ ಇದರಲ್ಲಿದೆ. ಇಡೀ ಮ್ಯಾನ್ಯಲ್ ವೇಸ್ಟ್ಗಳು ಬಂದು ಈ ಹೊಳೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಈ ಅಕ್ಕಪಕ್ಕ ನೋಡ್ಬೋದು, ಇದೆಲ್ಲ ನೋಡಿ ಹೊಳೆ ಅನ್ನುವಂತ ಫಿಲ್ಟರ್ ಹೊಳೆ ಅನ್ನುವಂಥದ್ದು ಇವತ್ತು ಯಾವುದು ಟಾಯ್ಲೆಟ್ ನೀರಿಂದ ಆವರ್ತಾಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ಹೋಗಿದೆ. ಇದನ್ನ ಈ ಭಾಗದ ಜನರು ಆ ನೀರನ್ನ ಕಲೆಕ್ಷನ್ ಮಾಡಿ ಅದನ್ನ ಇವರು ಲ್ಯಾಬಿಗೆ ಟೆಸ್ಟ್ ಮಾಡಿ ಇವರು ಸರ್ಕಾರಕ್ಕೆ ಕೊಟ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬೇರೆ ರಿಪೋರ್ಟ್ ಕೊಡ್ತಾರೆ. ಈ ನೀರಲ್ಲಿ ಏನೂ ಸಮಸ್ಯೆ ಇಲ್ಲ, ನಂಬರ್ 1 ನೀರು, ಬಿಸ್ಲರಿ ಬಾಟ್ಲಿ ಸೈಡ್ಗೆ ಹಾಕಿ ಈ ನೀರನ್ನ ಆ ಬಾಟ್ಲಿ ತುಂಬಿಸಿ ಕಳಿಸ್ಬೋದು ಅನ್ನುವಂತ ಲೆಕ್ಕದಲ್ಲಿ ಅವರು ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ರಿಪೋರ್ಟ್ ಕೊಡ್ತಾರಂತೇಳಿ ಹೇಳಿದ್ರೆ, ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನ ಯಾರ್ಯಾರು ರಿಪೋರ್ಟ್ ಕೊಟ್ಟಿದ್ದಾರೆ, ಇದೆಲ್ಲ ನೀರು ಫಸ್ಟ್ ನಮ್ಮ ಈ ವೆಟ್ವೆಲ್ ಈ ಡ್ರೈನೇಜ್ ನಮ್ದು ನಂಬರ್ 1 ಇಂಡಿಯಾದೊಳಗೆ. ಇಡೀ ನಾವು ಜಪಾನಿಗೂ ಮತ್ತೆ ಬೇರೆ ಬೇರೆ ದೇಶಕ್ಕೂ ನಮ್ಮ ಈ ಸುರತ್ಕಲ್ಲು ಮಂಗಳೂರಿನ ವೆಟ್ವೆಲ್ ಮಾದರಿ ಆಗ್ಬೋದು ಅನ್ನುವಂತ ಯಾರು ರಿಪೋರ್ಟ್ ಕೊಡ್ತಾರೆ ಅವ್ರನ್ನೆಲ್ಲ ಲೈನ್ ಹಿಡಿದು ಒಮ್ಮೆ ಈ ನೀರಲ್ಲಿ ಮುಳುಗಿಸ್ಬೇಕು, ಸೊಂಟಕ್ಕೆ ಬಳ್ಳಿ ಹಾಕಿ. ಇದು ಟಾಮ್ ಅಂಡ್ ಜೆರಿಯಲ್ಲಿ ಕಾರ್ಟೂನ್ ಅಲ್ಲಿ ಮುಳುಗಿಸ್ತದಲ್ಲ ಇಲಿಯನ್ನ, ಬೆಕ್ಕು, ಹಾಗೆ ಇವ್ರನ್ನೆಲ್ಲ ಇಲ್ಲಿ ಹಾಕಿ ಮುಳುಗಿಸಿ ಏಳಿಸಿದ್ರೆ ಗೊತ್ತಾಗ್ಬೋದು ಇವರಿಗೆ ಇದು ಫಿಲ್ಟರ್ ಎಷ್ಟಿದೆ ಅಂತ ಹೇಳಿ. ಇದು ಕಣ್ಣಲ್ಲೇ ಕಾಣ್ತಕ್ಕಂಥ ಈ ಸ್ಲೆಟರ್ ಇದಕ್ಕೆ ರಿಪೋರ್ಟ್ ಬೇಕಾ ಕೇಳುದು. ಇಂಥ ಪರಿಸ್ಥಿತಿಯಲ್ಲಿ ಮಂಗಳೂರಿದೆ. ಇವರೆಲ್ಲ ನಾನು ಹೇಳಿದಾಗೆ ಇವರು ದೇಶದ ಹೊರಗಡೆ ಗಡಿಯಲ್ಲಿ ಬಂದು ಆಕ್ರಮಣ ಮಾಡ್ತಕ್ಕಂಥ ಭಯೋತ್ಪಾದಕ ಪಾದಕರು ಒಂದ್ ಕಡೆ ಇದ್ರೆ, ಇವರು ದೇಶದ ಒಳಗೆ ಇದೇ ಭೂಮಿಯಲ್ಲಿ ಹುಟ್ಟಿ ಇದೇ ಪರಿಸರದಲ್ಲಿ ಹುಟ್ಟಿ ಪರಿಸರವನ್ನು ಕಮಿಷನ್ ಆಸೆಗೋ ಲಂಚದ ಆಸೆಗೋ ಇನ್ನೊಂದು ಯಾವ್ದಕ್ಕೂ ಒಳಗಾಗಿ ಈ ನಮ್ಮ ಭೂಮಿಯನ್ನ, ನಮ್ಮ ಊರನ್ನ, ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂಥ ಆಂತರಿಕ ಭಯೋತ್ಪಾದಕರು ಇವರು. ಇವರಿಗೆ ಜಾತಿ, ಆ ಭಯೋತ್ಪಾದಕರಿಗೆ ಜಾತಿ ಧರ್ಮ ಆದ್ರೂ ಇದೆ, ಇವರಿಗೆ ಈ ಭಯೋತ್ಪಾದಕರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಇವರಿಗೆ ಹಣ ಮಾತ್ರ. ಹಣವನ್ನು ಸಿಕ್ಕುದಿದ್ರೆ ಇವರು ಯಾವ ನಮ್ಮ ಈ ಪ್ರಕೃತಿಯ ಮಾತೆಯ ಹಸಿರು ಸೀರೆ ಅಂತ ಕರಿತೀವಿ, ಆ ಸೀರೆಯನ್ನು ಕೂಡ ಬಿಚ್ಚಿಕೊಡ್ಲಿಕ್ಕೆ ತಯಾರಿದ್ದಾರೆ. ಅಂತ ಮಾನಗೇಡಿಗಳು, ಮತಿಹೀನರು, ಹೆಡ್ಡಗಳಂತ ಹೇಳುದಿಲ್ಲ, ಭಯಂಕರ ಬುದ್ಧಿವಂತರು, ಜನರನ್ನ ಹೆಡ್ಡ ಮಾಡಿ ಇವ್ರು ದುಡ್ಡು ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ಜನಪ್ರತಿನಿಧಿಗಳೇ, ನೀವು ಬರೇ ನಿಮ್ಮ ಉದ್ದುದ್ದ ಅಗಲ ದೊಡ್ಡ ದೊಡ್ಡ ವೇದಿಕೆಯ ಭಾಷಣ ನಮ್ಗೆ ಅಗತ್ಯ ಇಲ್ಲ. ನೋಡಿ ಇದು ಅವಸ್ಥೆ. ಇದು ಈ ಭಾಗದಿಂದ ಹಿಡಿದು ಇಂಥ ಪರಿಸ್ಥಿತಿ ಒಳಗೆ ಇನ್ನು ಒಂದು ಮಳೆ ಬರಲಿ, ಇದಿಷ್ಟು ಟಾಯ್ಲೆಟ್ ನೀರು, ಸ್ಲಾಟರ್ ನೀರುಗಳೆಲ್ಲ ಹರ್ಕೊಂಡು ಹೋಗಿ ಸಮುದ್ರ ಸೇರುತ್ತೆ. ಆ ಸಮುದ್ರವನ್ನು ಕೂಡ ಗಲೀಜು ಮಾಡುದು. ಎಷ್ಟು ಜನ ಫಿಶರೀಸ್ ಇವತ್ತು ಮೀನು ಹಿಡ್ಕೊಂಡು ಬದುಕ್ತಾ ಇಲ್ಲ, ಅವ್ರದ್ದೆಲ್ಲ ಕತೆ ಎಂತ ಅಂತ ಕೇಳುದು. ಮತ್ತೆ ಸಮುದ್ರದಲ್ಲಿ ಮೀನು ಬರುದು ಹೇಗೆ, ಹೊಳೆಯಲ್ಲಿ ಮೀನು ಬರುದು ಹೇಗೆ, ಮುಂದಿನ ನಮ್ಮ ಜನಾಂಗಕ್ಕೆ, ನಮ್ಮ ಮುಂದಿನ ಮಕ್ಕಳು ಬದುಕುದು ಹೆಂಗೆ, ಆ ಮುಂದಿನ ಮಕ್ಕಳಿಗೆ ಇಂಥದ್ದೊಂದು ನಮ್ಮ ಕಲ್ಚರ್ ಇತ್ತು, ನಮ್ಮ ಸಂಸ್ಕೃತಿ ಇತ್ತು, ಇಂಥ ಒಂದು ಆಚಾರ ವಿಚಾರಗಳು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ರು ಅಂತ ಹೇಳಿ ಮುಂದಿನ ತಲೆಮಾರಿಗೆ ತೋರಿಸೋದು ಹೇಗೆ? ಇದು ಕೇವಲ ಒಂದು 3-4 ವರ್ಷಗಳಲ್ಲಿ ಆದಂತ ಒಂದು ಈ ಬದಲಾವಣೆ ಇಷ್ಟು ಸ್ಪೀಡಲ್ಲಿ ಪರಿಸರ ಹಾಳಾಗ್ತದೆ ಇದೆ ಅಂತೇಳಿ ಆದ್ರೆ, ಇನ್ನು ನನ್ನ ಲೆಕ್ಕದಲ್ಲಿ ಇನ್ನೊಂದು 10 ವರ್ಷಗಳಲ್ಲಿ ಮಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು?